17 ವರ್ಷದ ಯುವತಿ ಕಾಲೇಜಿಗೆ ಮನೆಗೆ ಹೋಗಬೇಕು. ಆಕೆಯ ರೋದನೆ ಒಂದೇ ಒಂದು ಪ್ರಶ್ನೆ, ಸೌಜನ್ಯಕ್ಕೆ ನ್ಯಾಯ ಯಾವ ನ್ಯಾಯಕ್ಕಾಗಿ ಹಿಡಿದಿರ್ತಕ್ಕಂಥ 13 ವರ್ಷಗಳ ನಿರಂತರ ಹೋರಾಟ. ಸೌಜನ್ಯ ಮೃತದೇಹ ಹೀನಾಯ ಪರಿಸ್ಥಿತಿಯಲ್ಲಿ ದೊರಕುತ್ತದೆ. ಯಾರು ಕೂಡ ಈ ಪ್ರಕರಣದಲ್ಲಿ ನಿಜವಾದ ಅಪರಾಧಿ ಈ ಒಂದು ಪ್ರಕರಣದ ನಿಜವಾದ ಆರೋಪಿ ಧರ್ಮಸ್ಥಳ ಜನರ ಮನಸ್ಸಿನಲ್ಲಿ ಸೌಜನ್ಯ ಯಾರೋ 13 2012 ಅಕ್ಟೋಬರ್ 9, 17 ವರ್ಷದ ಯುವತಿ ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋಗ್ಬೇಕಿತ್ತು. ಆದ್ರೆ ದುರದೃಷ್ಟವಶಾತ್ ಆಕೆ ಮನೆಗೆ ತಲುಪಲಿಲ್ಲ. ಮರುದಿನ ಆಕೆಯ ಮೃತದೇಹ ಅರಣ್ಯ ಪ್ರದೇಶದಲ್ಲಿ ರೋದನೆ ಇರ್ತಾ ಇತ್ತು. ಆ ಒಂದು ಮೃತದೇಹದ ರೋದನೆಯಲ್ಲಿ ಒಂದು ಕುಟುಂಬದ ಕನಸು ನುಚ್ಚು ನೂರಾಗಿ ಒಡೆದು ಹೋಗಿತ್ತು. ಆ ಒಂದು ಘಟನೆಯಿಂದ ಇಡೀ ಗ್ರಾಮವೇ ಶೋಕದಲ್ಲಿ ಮುಳುಗಿತ್ತು. ಇಡೀ ಊರಿನವರ ಮನಸ್ಸು ನಲುಗಿತ್ತು. ಅಂದಿನಿಂದ ಇಂದಿನವರೆಗೂ ಕರ್ನಾಟಕ ಕೇಳ್ತಾ ಇರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ಸೌಜನ್ಯಳಿಗೆ ನ್ಯಾಯ ಯಾವಾಗ? ನಮಸ್ತೆ ವೀಕ್ಷಕರೇ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ವಾರ್ತೆ. ಇದು ಕೇವಲ ಒಂದು ಪ್ರಕರಣವಲ್ಲ, ಇದು ರಾಜ್ಯದ ಜನರಿಗೂ ಅಥವಾ ಈ ಒಂದು ಪ್ರಕರಣಕ್ಕೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಅಂದ್ರೆ ತಪ್ಪಾಗಲಾರದು. ಇದು ಸತ್ಯದ ಹುಡುಕಾಟ, ನ್ಯಾಯಕ್ಕಾಗಿ ನಡೀತಾ ಇರ್ತಕ್ಕಂಥ 13 ವರ್ಷಗಳ ನಿರಂತರ ಹೋರಾಟ. 2012 ಅಕ್ಟೋಬರ್ 9 ಉಜಿರೆಯ SDM ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಸೌಜನ್ಯ ಸಂಜೆ 4:15 ಬಸ್ ಇಳಿದು ಮನೆಗೆ ಹೋಗ್ಬೇಕಿತ್ತು. ಆದ್ರೆ ಆಕೆ ಅವತ್ತು ಬಸ್ ಇಳಿದ್ಲು, ಆದ್ರೆ ಮನೆಗೆ ಹೋಗ್ಲಿಲ್ಲ. ಸಂಜೆ ಸುಮಾರು 4:15 ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಸ್ ಇಳಿತಾರೆ ಸೌಜನ್ಯ. ಆದ್ರೆ ಮನೆಗೆ ತಲುಪಬೇಕಾಗಿದ್ದ ಮಗಳು ಮನೆಗೆ ತಲುಪಲಿಲ್ಲ. ಕುಟುಂಬಸ್ಥರು ಹುಡುಕ್ತಾರೆ, ಎಲ್ಲರನ್ನು ಕೇಳ್ತಾರೆ. ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಏನಾಯ್ತು, ಸೌಜನ್ಯ ಬಂದ್ಲಾ, ನನ್ನ ಮಗಳು ಸೌಜನ್ಯ ಬಂದ್ಲಾ, ನಮ್ಮ ಕುಟುಂಬದ ಕುಡಿ ಸೌಜನ್ಯ ಬಂದ್ಲಾ ಅಂತ ಹೇಳಿ ಇಡೀ ಧರ್ಮಸ್ಥಳ ಹುಡುಕ್ತಾರೆ. ಪೊಲೀಸ್ ಠಾಣೆಗೂ ಕೂಡ ಭೇಟಿ ಕೊಡ್ತಾರೆ. ಕುಟುಂಬದಲ್ಲಿ ಒಂದು ಆತಂಕ ಸೃಷ್ಟಿಯಾಗುತ್ತೆ. ಇಡೀ ಕುಟುಂಬ ಹುಡುಕಾಡೋದಕ್ಕೆ ಶುರುವಾಗುತ್ತೆ. ನಾಪತ್ತೆಯಾಗಿರೋ ಬಗ್ಗೆ ದೂರು ದಾಖಲೆ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಮರುದಿನ ಅಕ್ಟೋಬರ್ 2012 10ನೇ ತಾರೀಕು ಒಂದು ಅರಣ್ಯ ಪ್ರದೇಶದಲ್ಲಿ, ಧರ್ಮಸ್ಥಳದ ಸಮೀಪ ಇರ್ತಕ್ಕಂಥ ಮಣ್ಣು ಸಂಕ ಎನ್ನುವ ಪ್ರದೇಶದಲ್ಲಿ ಸೌಜನ್ಯಳ ಮೃತದೇಹ ಹೀನಾಯ ಪರಿಸ್ಥಿತಿಯಲ್ಲಿ ದೊರಕುತ್ತೆ. ಯಾರು ಕೂಡ ಊಹೆ ಮಾಡಿರಲ್ಲ ಇಂಥ ಪರಿಸ್ಥಿತಿ ಸೌಜನ್ಯಳಿಗೆ ಬರುತ್ತೆ ಅಂತ. ಆಗ ಇಡೀ ಕುಟುಂಬವೇ ಶೋಕ ಸಾಗರದಲ್ಲಿ ಮುಳುಗೋಗುತ್ತೆ. ಈ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತೆ. ದಿನೇ ಇಡೀ ರಾಷ್ಟ್ರವನ್ನೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡುತ್ತೆ. ಪ್ರಕರಣದ ತನಿಖೆಯನ್ನ ಮೊದಲಿಗೆ ಸ್ಥಳೀಯ ಪೊಲೀಸರು ನಡೆಸ್ತಾರೆ. ಆದ್ರೆ ಎಲ್ಲ ಗೊತ್ತು ನಿಮ್ಗೆ ಏನೇನಾಗಿದೆ ಪ್ರಕರಣಗಳಿಂದ, ಮತ್ತೆ ನಾನು ಅದನ್ನ ಹೇಳೋದು ಬೇಡ ಅಂತ ಅನ್ಕೊಂತೀನಿ. ನಂತರ ಪ್ರಕರಣ CBIಗೆ, CIDಗೆ, ನಂತರ CBIಗೆ ಹಸ್ತಾಂತರ ಮಾಡ್ತಾ ಹೋಗ್ತಾರೆ. ಹಲವು ತನಿಖೆಗಳು ನಡೆಯುತ್ತೆ, ಸಾಕ್ಷ್ಯಗಳ ಸಂಗ್ರಹ ಆಗುತ್ತೆ, ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. CBI ಸಂತೋಷ್ ರಾವ್ ವಿರುದ್ಧ ಆರೋಪ ಪಟ್ಟಿಯನ್ನ ಕೂಡ. ಆದ್ರೆ ಸುಮಾರು 11 ವರ್ಷಗಳ ಬಳಿಕ ಅಂದ್ರೆ 2023 ಜೂನ್ 16 ಬೆಂಗಳೂರಿನ CBI ವಿಶೇಷ ನ್ಯಾಯಾಲಯ ಸಂತೋಷ್ ರಾವ್ ನಿರಪರಾಧಿ ಎಂದು ಆರೋಪ ಪಟ್ಟಿಯನ್ನ ವಜಾ ಮಾಡುತ್ತೆ. ಈ ಒಂದು ಆರೋಪವನ್ನ ಸಾಬೀತು ಮಾಡಲು ಸಾಕ್ಷಿಗಳಿಲ್ಲ ಎಂದು ನ್ಯಾಯಾಲಯ ಕೂಡ ಅಭಿಪ್ರಾಯವನ್ನ ಹೊರಗೆ ಹಾಕುತ್ತೆ. ಆದ್ರೆ ಇದರಲ್ಲಿ ಹೊಸ ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ಳುತ್ತೆ. ಏನೇ ಇರ್ಬೋದು, ಸಾಕ್ಷಿ ನಾಶ ಆಗಿರ್ಬೋದು ಅಥವಾ ಪ್ರಭಾವಿಗಳಿರ್ಬೋದು ಈ ಒಂದು ಪ್ರಕರಣದಲ್ಲಿ, ಅದು ಯಾವುದು ನಮಗೆ ಬೇಡ. ಈ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಯಾರೇ ಪ್ರಭಾವಿಗಳ ಕೈವಾಡ ಇದ್ರು ಅಥವಾ ಇಲ್ಲದೆ ಇದ್ದರು ಇದು ನಮಗೆ ಗೊತ್ತಿಲ್ಲ. ಸತ್ಯಾಸತ್ಯತೆ ಏನು ಅಂತ ನಮಗೆ ಗೊತ್ತಿಲ್ಲದೆ ಇರಬಹುದು. ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಆಗಿದೆ ಅಂದ್ರೆ ಅದರಿಂದ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ಆ ವ್ಯಕ್ತಿ
ವ್ಯಕ್ತಿ ಯಾರು? 13 ವರ್ಷ ಆದ್ರೂ ಆ ಪ್ರಕರಣವನ್ನ ಭೇದಿಸಲಾಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿ ಯಾರು ಅನ್ನೋದು ಒಂದು ಪ್ರಶ್ನೆ. ಈ ಪ್ರಕರಣದಲ್ಲಿ ನಿಜವಾದ ಅಪರಾಧಿ ಯಾರು? ಸಂಪೂರ್ಣ ಸತ್ಯ ಈ ಒಂದು ಪ್ರಕರಣದಲ್ಲಿ ಆಚೆ ಬಂದಿದ್ಯಾ? ಯಾರ ಮೇಲೆ ಅನುಮಾನಗಳಿತ್ತು ಆ ಅನುಮಾನಸ್ಥರನ್ನ ಎಲ್ಲ ವಿಚಾರಣೆಗೊಳಪಡಿಸಲಾಗಿದ್ಯಾ ಎನ್ನುವುದು ಈ ಒಂದು ಪ್ರಕರಣದ ದೊಡ್ಡ ಪ್ರಶ್ನೆ ಇವತ್ತು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ವಿಚಾರವನ್ನ ನಾನು ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ಇದು ಯಾವುದೇ ಸಂಸ್ಥೆ, ಯಾವುದೇ ಟ್ರಸ್ಟ್, ಯಾವುದೇ ದೇವಾಲಯ, ಯಾವುದೇ ಧರ್ಮಪಾಲಕರು, ಯಾವುದೇ ಧರ್ಮಾಧಿಕಾರಿ, ಯಾವುದೇ ರಾಜಕಾರಣಿ ಯಾರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಎಳೆದು ತರ್ತಕ್ಕಂಥ ವಿಚಾರ ಅಲ್ಲ. ಯಾರದ್ದೇ ಕುಟುಂಬವನ್ನಾಗಲಿ, ಯಾರದ್ದೇ ವೈಯಕ್ತಿಕ ವಿಚಾರಗಳನ್ನಾಗಲಿ ಎಳೆದು ತರ್ತಕ್ಕಂಥ ವಿಚಾರ ಅಲ್ಲ. ಅಥವಾ ನೇರವಾಗಿ ಹೇಳಿದರೆ ಧರ್ಮಸ್ಥಳ ಮತ್ತು ಧರ್ಮಸ್ಥಳ ದೇವಾಲಯ ಅಥವಾ ಧರ್ಮಸ್ಥಳದ ದೇವಳ ಅಥವಾ ಧರ್ಮಾಧಿಕಾರಿಯವರು ಅಥವಾ ಅವರ ಕುಟುಂಬಸ್ಥರವರು ಯಾರನ್ನೂ ಕೂಡ ಇಲ್ಲಿ ಆರೋಪ ಮಾಡ್ತಾ ಇಲ್ಲ. ಅವರ ಪ್ರಭಾವ ಇದೆ ಅಂತ ಕೂಡ ಹೇಳ್ತಾ ಇಲ್ಲ. ಒಂದೇ ಪ್ರಶ್ನೆ ಅನ್ನೋದು, ಈ ಒಂದು ಪ್ರಕರಣದ ಆರೋಪಿ ಯಾರು? ಯಾರಾದ್ರೂ ಒಬ್ರು ಇರಲೇಬೇಕಲ್ವಾ? ಅದು ಮಾತ್ರ ಇವತ್ತಿನ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಇದು ಯಾರ ವಿರುದ್ಧ ಹೋರಾಟವೂ ಅಲ್ಲ, ಇದು ಕೇವಲ ನ್ಯಾಯಕ್ಕಾಗಿ ಎತ್ತಿರ್ತಕ್ಕಂಥ ದನಿ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀಮನ್ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗಳಿಗೆ ನಾನು ಪ್ರಾರ್ಥನೆ, ಮನವಿ, ಕೋರಿಕೆ ಏನ್ ಬೇಕಾದ್ರೂ ತಿಳ್ಕೊಬಹುದು, ನಾನು ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣದ ನಿಜವಾದ ಆರೋಪಿಗಳು ಯಾರು? ಧರ್ಮಸ್ಥಳ ಎಂದರೆ ಸತ್ಯ, ಧರ್ಮಸ್ಥಳ ಎಂದರೆ ನ್ಯಾಯ, ಧರ್ಮಸ್ಥಳ ಎಂದರೆ ಧರ್ಮ, ಧರ್ಮಸ್ಥಳ ಎಂದರೆ ನಂಬಿಕೆಯ ಸಂಕೇತ ಅಂತ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರ್ತಕ್ಕಂಥದ್ದು, ಜನರ ನಂಬಿಕೆ ಆಗಿರ್ತಕ್ಕಂಥದ್ದು. ಆ ಒಂದು ನಂಬಿಕೆಯನ್ನ ಉಳಿಸ್ಕೊಂತಕ್ಕಂಥ ಕೆಲಸ ಶ್ರೀ ಕ್ಷೇತ್ರ ಮಾಡಬೇಕಾಗಿದೆ. ಖಂಡಿತವಾಗ್ಲೂ ಸತ್ಯಕ್ಕೆ ಜಯ ಸಿಗ್ಬೇಕು, ನ್ಯಾಯಕ್ಕೆ ಗೆಲುವು ಆಗ್ಲೇಬೇಕು. ಇಲ್ಲಿ ಘಟನೆ ನಡೆದಿರೋದಂತೂ ಸತ್ಯ. ಸೌಜನ್ಯ ಮೃತಪಟ್ಟಿ 13 ವರ್ಷ ಆಗಿರೋದಂತೂ ಸತ್ಯ. ಆಕೆಯನ್ನ ಯಾರೋ ಒಬ್ರು ಕೊಲೆ ಮಾಡಿರೋದಂತೂ ಸತ್ಯ. ನ್ಯಾಯಾಲಯಕ್ಕೆ ಸಾಕ್ಷಿಗಳು ಬೇಕು, ಆದರೆ ದೇವರ ನ್ಯಾಯಾಲಯಕ್ಕೆ ಯಾವುದು ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿಗಳು, ಹೈ ವಿಟ್ನೆಸ್ಗಳು, ಏನು ನ್ಯಾಯಾಲಯ ಕೇಳ್ತಾ ಇರ್ತಕ್ಕಂಥ ವಿಟ್ನೆಸ್ಗಳೇನಿದೆ ಅದ್ಯಾವುದೂ ದೇವಾಲಯದ ಸಾಕ್ಷಿಗೆ ಬೇಕಾಗಿರಲ್ಲ. ದೇವರು ಎಲ್ಲವನ್ನ ನೋಡ್ತಾ ಇರ್ತಾನೆ. ಮಂಜುನಾಥ ಸ್ವಾಮಿ ನಿನ್ನ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಅಪಕಾರ್ಯ, ಈ ಒಂದು ಅಚಾತುರ್ಯ ಅಥವಾ ಈ ಒಂದು ಕ್ರೌರ್ಯ ಏನಿದೆ, ಈ ಒಂದು ಕ್ರೌರ್ಯ ಮಾಡಿರತಕ್ಕಂಥವ್ರು ಯಾರೇ ಆಗಲಿ ಮಂಜುನಾಥ ಸ್ವಾಮಿ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರೆ ಅಥವಾ ಯಾವ್ದಾದ್ರು ಆಣೆ ಪ್ರಮಾಣ ಮಾಡ್ಬೇಕು ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಾಕ್ಷಿಯಾಗೂ ನಾನು ಈ ಕೆಲಸ ಮಾಡ್ತೀನಿ ಅಥವಾ ನಾನು ಕೆಲಸ ಮಾಡಲ್ಲ ಅಂತೇಳಿ ಆಣೆ ಪ್ರಮಾಣಗಳನ್ನ ಮಾಡ್ತಾ ಇದ್ರು. ಅಷ್ಟು ಸತ್ಯವಂತ ದೈವ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅಂತ ನಂಬಿರ್ತಕ್ಕಂಥದ್ದು ಜನರು, ಭಕ್ತರು. ಇದು ಅವರ ನಂಬಿಕೆ. ಒಂದು ನಂಬಿಕೆಯನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಉಳಿಸ್ಕೊಬೇಕಾಗಿದೆ. ಧರ್ಮಸ್ಥಳದ ಶ್ರೀಮನ್ ಮಂಜುನಾಥನೇ ಸತ್ಯವನ್ನ ಹೊರ ತರಬೇಕಿದೆ, ನ್ಯಾಯಕ್ಕೆ ಬೆಳಕನ್ನು ನೀಡಬೇಕಿದೆ, ನಿಜವಾದ ಅಪರಾಧಿಗಳಿಗೆ ಶಿಕ್ಷೆಯನ್ನು ನೀಡಬೇಕಿದೆ. ಏಕೆಂದ್ರೆ ನ್ಯಾಯಾಲಯದಲ್ಲಿ ನ್ಯಾಯ ತಡ ಆಗಬಹುದು, ಆದ್ರೆ ಶಾಶ್ವತವಾಗಿ ಮರೆಯಾಗಬಾರದು. 13 ವರ್ಷಗಳ ನಂತರವೂ ಇಡೀ ರಾಜ್ಯ ಕೇಳ್ತಾ ಇರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ಸೌಜನ್ಯಳಿಗೆ ನ್ಯಾಯ ಯಾವಾಗ? ನಮಸ್ತೆ ವೀಕ್ಷಕರೇ, ಇಷ್ಟು ನನ್ನ ಮನವಿಯಾಗಿರ್ತಕ್ಕಂಥ ಮತ್ತಷ್ಟು ವಿಚಾರಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.